ಮೂಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಬಂದಿರತಕ್ಕಂಥ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಟ್ವೀಟ್ ಮಾಡಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಸೇಮ್ ವಿಚಾರಗಳು ನಿನ್ನೆ ಭಾಷಣದಲ್ಲಿ ಮಾಡಿದ್ರು ಮೈಸೂರಿನಲ್ಲಿ, ಮತ್ತೆ ಟ್ವೀಟ್ ಮಾಡಿದ್ದಾರೆ. ಆತ್ಮಸಾಕ್ಷಿಯಾಗಿ ನಾನು ಸರಿ ಇದ್ದೇನೆ. ಹೆಚ್ಚಂದ್ರೆ ರಾಜಕೀಯವಾಗಿ ಒಂದೆರಡು ತಿಂಗಳು ತೊಂದರೆ ಕೊಡಬಹುದು, ಆದರೆ ಕಾನೂನಾತ್ಮಕವಾಗಿ ನಾನು ಗೆದ್ದೇ ಗೆಲ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ರಾಜಕೀಯದಲ್ಲಿ ಭ್ರಷ್ಟ ಹಣಕ್ಕಾಗಿ ನಾನು ಯಾವತ್ತಿಗೂ ಕೂಡ ಕೈ ಚಾಚಿಲ್ಲ. ಹೀಗಾಗಿ ನಾನು ಹೆದರುವ, ಜಗ್ಗುವ, ಬಗ್ಗುವ ಪ್ರಶ್ನೆಯೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಟ್ವೀಟ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಆ ಟ್ವೀಟನ್ನು. ನನ್ನ ರಾಜಕೀಯ ಬದುಕಿನಲ್ಲಿ ನಯಾ ಪೈಸೆ ಭ್ರಷ್ಟ ಹಣಕ್ಕಾಗಿ ನಾನು ಕೈ ಚಾಚಿಲ್ಲ. ಆತ್ಮಸಾಕ್ಷಿಯಾಗಿ ನಾನು ಸರಿಯಾಗಿದ್ದೀನಿ. ಹೀಗಾಗಿ ನಾನು ಹೆದರುವ, ಜಗ್ಗುವ, ಬಗ್ಗುವ ಪ್ರಶ್ನೆಯೇ ಇಲ್ಲ. ಹೆಚ್ಚಂದರೆ ರಾಜಕೀಯವಾಗಿ ಒಂದೆರಡು ತಿಂಗಳು ನನಗೆ ತೊಂದರೆ ಕೊಡಬಹುದು, ಕಾನೂನಾತ್ಮಕವಾಗಿ ತೊಂದರೆ ಕೊಡೋಕ್ಕಾಗಲ್ಲ. ಈ ಕಾನೂನು ಹೋರಾಟದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಸಿದ್ದರಾಮಯ್ಯನವರು ಮತ್ತೆ ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ತವರು ಜಿಲ್ಲೆಯಲ್ಲಿ ತಮ್ಮ ಅಭಿಮಾನಿಗಳ ಮುಂದೆ ಇದೇ ರೀತಿಯಾದಂತಹ ಮಾತುಗಳನ್ನು ಭಾಷಣದಲ್ಲಿ ಅವರು ಆಡಿದ್ರು. ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ, ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್. ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಇಡೀ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರುವಾಗ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಆಡಿದಂತಹ ಮಾತುಗಳು. ಅದನ್ನೇ ಇವತ್ತು ಅವರು ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಅವರು ಆ ಥರ ಹೇಳ್ತಾ ಇದ್ದ ಹಾಗೆಯೇ ಅವರ ಅಭಿಮಾನಿಗಳು ಹೌದು ಹುಲಿಯ ಅಂತ ಹೇಳಿ ಮಾತನಾಡಿದರು. ಮತ್ತು ಪದೇ ಪದೇ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬಾರ್ದು ಅಂತ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಅಭಿಮಾನಿಗಳೆಲ್ಲ ಒತ್ತಾಯ ಮಾಡಿದರು. ಈಗ ಅದೇ ಮಾತುಗಳನ್ನು ಟ್ವೀಟ್ ಮುಖಾಂತರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಟ್ ಒಂದು ಪ್ರಶ್ನೆ ಮೂಡ್ತಕ್ಕಂಥದ್ದು, ಈ ಮಾತುಗಳನ್ನು ಇವರು ಹೇಳ್ತಿರೋದು ಯಾರಿಗೆ? ಇದು ವಿರೋಧ ಪಕ್ಷದವರಿಗ ಅಥವಾ ಸ್ವಪಕ್ಷೀಯರಿಗ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತೀನಿ. ಶ್ರೀನಿವಾಸ್, ನಿನ್ನೆ ಮೈಸೂರಿನ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಏನೆಲ್ಲ ಮಾತುಗಳನ್ನು ಆಡಿದ್ರೋ ಅದೇ ಮಾತುಗಳನ್ನು ಇವತ್ತು ಮತ್ತೆ ಟ್ವೀಟ್ ಮಾಡಿದ್ದಾರೆ. ಒಂದು ಅನುಮಾನ ಮೂಡ್ತಕ್ಕಂಥದ್ದು, ಈ ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಿರೋದು ಯಾರಿಗೆ? ಸ್ವಪಕ್ಷದ ವರ್ಗ, ವಿರೋಧ ಪಕ್ಷದ ವರ್ಗ, ಅಥವಾ ಇದನ್ನು ಪದೇ ಪದೇ ಈ ರೀತಿ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥ ಹಿಂದಿನ ಉದ್ದೇಶ ಆದರೂ ಏನು ಅಂತ? ಅರವಿಂದ್, ಮೂರು ವಿಚಾರ ಇಲ್ಲಿ. ಸ್ವಪಕ್ಷದವ್ರಿಗೂ ಕೂಡ ಸಿದ್ದರಾಮಯ್ಯನವರು ತಿರುಗೇಟು ಕೊಡುವಂತಹ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಮತ್ತೆ ವಿಪಕ್ಷಗಳು ನಿರಂತರವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ವಿಪಕ್ಷಗಳು ಅವ್ರಿಗೂ ಕೂಡ ಒಂದು ರೀತಿಯಾಗಿ ಟಾಂಗ್ ಕೊಡೋ ರೀತಿಯಲ್ಲಿ ಸಿಎಂ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ನಯಾ ಪೈಸವು ಕೂಡ ನಾನು ಭ್ರಷ್ಟಾಚಾರ ಮಾಡಿಲ್ಲ, ನನಗೆ ರಾಜಕೀಯವಾಗಿ ತೊಂದರೆಗಳನ್ನ ಕೊಡಬಹುದು, ಅದೆಲ್ಲವೂ ಕೂಡ ಒಂದೆರಡು ತಿಂಗಳು ಮಾತ್ರ, ಅದೆಲ್ಲವನ್ನು ನಾನು ಗೆದ್ಕೊಂಡು ಬರ್ತೀನಿ ಅನ್ನುವಂತಹ ಸವಾಲುಗಳ ಮಾತುಗಳನ್ನ ನಿನ್ನೆ ಕೂಡ ಮೈಸೂರಿನಲ್ಲಿ ಆಡಿದ್ರು ಸಿದ್ದರಾಮಯ್ಯನವರು. ಅದನ್ನೇ ಇವತ್ತು ಟ್ವೀಟ್ ಅನ್ನ ಮಾಡಿದ್ದಾರೆ. ನೀವು ಹೇಳ್ದಂಗೆ ಹೌದು, ಸಿಎಂ ಅವರ ಸ್ಥಾನ ರಾಜೀನಾಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಹೋರಾಟವನ್ನ ಮಾಡ್ತಿದ್ದಾವೆ. ಜೊತೆಗೆ ತಮ್ಮ ಪಕ್ಷದಲ್ಲೇ ಆಂತರಿಕವಾಗಿ ಅನೇಕ ವಿದ್ಯಮಾನಗಳು ನಡೀತಾ ಇದ್ದಾವೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಇರೋದ್ರಿಂದ ಬಹುಶಃ ತಮ್ಮ ಪರವಾದ ಮಾತುಗಳನ್ನ ಆಡ್ಲಿಕ್ಕೆ ಈ ಒಂದು ಟ್ವೀಟ್ ಮಾಡುವ ಮೂಲಕ ಸ್ವಪಕ್ಷ ಮತ್ತು ವಿಪಕ್ಷದವರಿಗೆ ಒಂದು ರೀತಿ ಟಾಂಗ್ ಕೊಡೋ ರೀತಿಯಲ್ಲಿ ನಾನು ಯಾವುದಕ್ಕೂ ಬಗ್ಗದಿಲ್ಲ, ಎಲ್ಲವನ್ನೂ ಎದುರಿಸ್ತೀನಿ ಎನ್ನುವಂತಹ ಸವಾಲನ್ನ ಸಿದ್ದರಾಮಯ್ಯನವರು ಟ್ವೀಟ್ ನಲ್ಲಿ ಹಾಕದಂತೆ ಕಾಣ್ತಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ಸೊ ಅದೆಲ್ಲ ಇವು ರಾಜಕೀಯ ನಡೆಗಳಷ್ಟೇ. ಇದನ್ನು BJPಗೆ ಹೇಳಿದ್ದಾರೆ, JDSಗೆ ಹೇಳಿದ್ದಾರೆ, ಕುಮಾರಸ್ವಾಮಿಗೆ ಹೇಳಿದ್ದಾರೆ ಅಂತಲ್ಲ, ಎಲ್ರಿಗೂ ಇಟ್ ಅಪ್ಲೈಸ್.